ಇಲ್ಲಿ ನೋಡಿ ಸಖತ್ ಸೂಪರ್ ಆಗಿರೋ ಒಂದು ಘಮ ಘಮ ವಾಸನೆ ಬಾಯಲ್ಲಿ ನೀರು ಬರೋವಂಥ ಒಂದು ಸೂಪರ್ ಆಗಿರೋ ಚಟ್ನಿ ಮಾಡಿದ್ದೀನಿ. ಅದೇನಪ್ಪ ಅಂದರೆ ಕೊತ್ತಂಬರಿ ಚಟ್ನಿ. ನಾನು ಮಾರ್ಕೆಟಿಗೆ ಹೋಗಿದ್ದೆ, ಅಲ್ಲಿ ಕೊತ್ತಂಬರಿ 10 ರೂಪಾಯಿಗೆ 2 ಸೀವಡು, ಅದು ದೊಡ್ಡ ದೊಡ್ಡ ಸೀವಡು ತಗೊಂಬಂದೆ. ಏನು ಮಾಡೋದಪ್ಪ ಅಂತಂದೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ನಾನು ಸೋಸಿ ಇಟ್ಟು ಕೂಡ ವೇಸ್ಟ್ ಆಗುತ್ತೆ ಅಂತಂದೇಳಿ ಅಂದ್ಕೊಂಡ್ಬಿಟ್ಟು ನಾನು ಈಗ ಕೊತ್ತಂಬರಿ ಚಟ್ನಿ ಮಾಡಿದ್ರಾಯ್ತು ಅಂತಂದೇಳಿ ಒಂದು ಸೀವಡು ಚೆನ್ನಾಗಿ ಬಿಡಿಸ್ಬಿಟ್ಟು ವಾಶ್ ಮಾಡಿ ತೊಳೆದು ತೆಗೆದಿಟ್ಟೆ ನಾನು. ಹಾಗೆ ಇಲ್ಲೊಂದು ಬಾಳ್ಗೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಇಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿರಿ, ಇದೆಲ್ಲ ನೀರು ಇಳಿಯೋಕ್ಕೆ ನಾನು ಇಷ್ಟೊಂದು ಕೊತ್ತಂಬರಿ ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು ಸೀವಡಿದೆ ನೋಡಿರಿ, ಇದು ಕೊತ್ತಂಬರಿ. ಇದನ್ನೆಲ್ಲ ನಾನು ನೀರೆಲ್ಲ ಇಳಿಲಿ ಅಂತಂದೇಳಿ ಎತ್ತಿಟ್ಟಿದ್ದೆ ನಾನು. ಇವಾಗ ಇದು ಎಣ್ಣೆ ಹಾಕಿದ ಪಾತ್ರೆಯಲ್ಲಿ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡೋಣ. ಹಾಗೆ ಇಲ್ಲಿ ನಾನು 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ ನಾನು. ಈಗ ಅದು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 10-12 ಮೆಣಸಿನ್ಕಾಯಿನೂ ನಾನು ಎತ್ತಿಟ್ಕೊಂಡಿದ್ದೀನಿ. ಮೀಡಿಯಮ್ ಖಾರ ಇದ್ದಾವೆ ಇವು. ನಿಮಗೆ ಯಾವ ಖಾರ ಜಾಸ್ತಿ ಬೇಕಂದ್ರೆ ಖಾರ ಜಾಸ್ತಿ ಇರೋದು, ಇಲ್ಲಂದ್ರೆ ಖಾರ ಕಡಿಮೆ ಇರೋದು ಬೇಕಂದ್ರೆ ತೊಗೋಬೋದು. ನಾನು ಇಲ್ಲಿ ಮೀಡಿಯಮ್ ಖಾರ ಇರೋ ಮೆಣಸಿನ್ಕಾಯಿ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಈಗ ಈ ಕೊತ್ತಂಬರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಯ್ಯೋ, ಇಷ್ಟೊಂದು ಕೊತ್ತಂಬರಿನ ಅಂತ ಅನಿಸಿತ್ತು ನೋಡ್ರಿ. ಫ್ರೈ ಆಗ್ತಿದ್ದಂಗೆ ಇದು ಎಷ್ಟೊಂದು ಕಡಿಮೆ ಆಗಿ ಇಷ್ಟ ಆಗ್ತಾಯಿದೆ. ಇದು ಫ್ಲೇವರ್ ಮಾತ್ರ ಭಾಳ ಚೆನ್ನಾಗಿರ್ತೈತಿ. ಮತ್ತು ಈ ಚಟ್ನಿನ ನೀವು ದೋಸೆ, ಚಪಾತಿ ಮತ್ತು ಅನ್ನದ ಜೊತೆಗೆಲ್ಲನೂ ತಿನ್ಬೋದು. ಮತ್ತು ಇದು ಹಾಗೆ 15-20 ದಿವ್ಸ ಗಂಟಲೆ ಇಟ್ಟರು ಕೂಡ ಏನೂ ಆಗಂಗಿಲ್ಲ. ಹೊರಗಡೆನೇ ಒಂದು 4-5 ದಿವಸ ಇಟ್ಟರು ಚೆನ್ನಾಗಿರ್ತೈತಿ. ಫ್ರಿಜ್ಜಲ್ಲಿ ಬೇಕಾದ್ರೆ ಒಂದು 15-20 ದಿವಸ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು, ಸ್ಟೋರ್ ಮಾಡ್ಕೊಂಡು. ತುಂಬ ಚೆನ್ನಾಗಿರ್ತೈತಿ. ಕೆಟ್ಟು ಹೋಗುತ್ತಪ್ಪ ಅಂತಂದರೆ ಈ ಥರ ಸೀಸನ್ ಒಳಗೆ ಜಾಸ್ತಿ ಮಾರ್ಕೆಟಲ್ಲಿ ಸಿಗ್ತಿರ್ತಲ್ಲ ಕಡಿಮೆ ರೇಟಲ್ಲಿ. ಈ ಥರದ್ದೆಲ್ಲ ಮಾಡ್ಕೊಂಡು ಬಿಡಬೇಕು. ಅದರದ್ದು ವಿಟಮಿನ್ಸು ಸಿಗುತ್ತೆ, ಹಾಗೆ ಆ ಫ್ಲೇವರು ಎಲ್ಲ ನಾವು ಊಟ ಮಾಡ್ದಂಗೆ ಆಗುತ್ತೆ. ಈಗ ನೋಡಿರಿ, ಚೆನ್ನಾಗಿ ಫ್ರೈ ಆಯಿತು. ಇದನ್ನು ನಾನು ಈಗ ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ ಆರಲಿ ಅಂತಂದೇಳಿ, ತಣ್ಣಗಾಗಲಿಕ್ಕೆ. ಇವಾಗ ಅದೇ ಪಾತ್ರೆಗೆ ನಾನು ಮತ್ತೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತಾಯಿದ್ದೀನಿ ನಾನು. ಅಂದರೆ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಈ ಥರ ಎತ್ತಿಡೋ ಚಟ್ನಿಗಳು ಹಾಳಾಗಂಗಿಲ್ಲ ಅಂತಂದು ಹೇಳಿಬಿಟ್ಟು ಇಲ್ಲಿ ಹಾಗೆ 1 ದೊಡ್ಡ ಸ್ಪೂನಷ್ಟು ಸಾಸಿವೆ, 1 ದೊಡ್ಡ ಸ್ಪೂನು ಜೀರಿಗೆ, ಹಾಗೆ 1 ದೊಡ್ಡ ಸ್ಪೂನು ಮೆಂತ್ಯ ಕಾಳನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲು, ಪಟಾಪಟ್ ಅಂತ ಮಾಡ್ಕೊಂಬಿಡ್ಬೋದು ಕೊತ್ತಂಬರಿ ಜಾಸ್ತಿ ಇತ್ತು ಅಂದ್ರೆ ಮನೆಯಲ್ಲಿ. ಹಾಗೆ ಇಲ್ಲಿ 1 ಸ್ಪೂನು ನಾನು ಮೆಂತ್ಯನೂ ಹಾಕಿದ್ದೀನಿ ನೋಡಿರಿ. ಮೆಂತ್ಯ ಜಿಗಿಗೆ ಚಟ್ನಿ ಇನ್ನೂ ತುಂಬ ಚೆನ್ನಾಗಿ ಬರ್ತೈತಿ. ಆಮೇಲೆ ಮೆಂತ್ಯನೂ ಒಳ್ಳೆಯದು ದೇಹಕ್ಕೆ. ಹಾಗಾಗಿ ಇಲ್ಲಿ ಮೆಂತ್ಯನೂ ನಾನು 1 ಸ್ಪೂನ್ ದೊಡ್ಡಕ್ಕೆ ಹಾಕ್ಕೊಂಡು, ನಾನು ಸಣ್ಣ ಸ್ಪೂನ್ ಹಿಡ್ಕೊಂಡಿರೋದ್ರಿಂದ 2-3 ಸ್ಪೂನ್ ಹಾಕ್ಕೊತಿದ್ದೀನಿ. ನೀವು 1 ಟೇಬಲ್ ಸ್ಪೂನ್ ದೊಡ್ಡದು ಹಾಕ್ಕೊಂಡ್ಬಿಟ್ರೆ 3. ಇವು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಜೊತೆಗೆ ನಾವೇನು ಮೆಣಸಿನ್ಕಾಯಿ ತೆಗೆದು ಇಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿನ ಇದ್ರ ಜೊತೆಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಅವೆಲ್ಲ ಉಬ್ಕೋಬೇಕು, ಹೊತ್ತಿಸ್ಬೇಡ್ರಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ನಿಧಾನಕ್ಕೆ ಫ್ರೈ ಮಾಡಿರಿ. ಅಂದರೆ ಚೆನ್ನಾಗಿ ಇವು ಉಬ್ಕೊಂಡ್ವು ಅಂತಂದರೆ ಅದು ಇವು ರೂಮ್ ಟೆಂಪ್ರೇಚರ್ ಬಂದಮೇಲೆ, ತಣ್ಣಗಾದ್ಮೇಲೆ ಎಲ್ಲ ಕೂಡಿ ರುಬ್ಬೋದು. ನೋಡಿರಿ, ನಾನು ಇಲ್ಲಿ ಈ ಹದಕ್ಕೆ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲ ಉಬ್ಕೊಂಡು ರೋಸ್ಟ್ ಆಗಿದ್ದಾವೆ. ಹಾಗೆ ತಣ್ಣಗಾಗೂ ಬಿಟ್ಟಿದ್ದೀನಿ ನಾನು. ಅವೆಲ್ಲ ತಣ್ಣಗಾದ್ಮೇಲೆ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನಾನು ಇಲ್ಲಿ ಇದನ್ನು ತರಿಯಾಗಿ ರುಬ್ಕೊಳ್ಳೋಣ. ತೀರಾ ಗಂಧದಂಗೆ ಪೇಸ್ಟ್ ಆಗೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರ್ತೈತಿ. ಒಂದು ಸ್ವಲ್ಪ ಭಾಳ ಪೇಸ್ಟ್ ಆಗೋದು ಬೇಡ. ನಾನು ತೋರಿಸ್ತೀನಿ ನಿಮಗೆ ರುಬ್ಕೊಂಡು. ಇಲ್ಲಿ ನೋಡಿರಿ, ಆಯಿಲ್ ಐತಿ, ಪರವಾಗಿಲ್ಲ. ಅದನ್ನು ಹಾಕ್ಕೊಂಡೇನ ರುಬ್ಬನ ಚೆನ್ನಾಗಾಗುತ್ತೆ ಚಟ್ನಿ. ಇದೆಲ್ಲ ಫ್ರೈ ಮಾಡ್ಕೊಂಡು ಹಾಕ್ಕೊಂಡೆ. ಹಾಗೆ ಇಲ್ಲಿ ನಾನು ಕೊತ್ತಂಬರಿ ಕೂಡ ಫ್ರೈ ಮಾಡಿಟ್ಟಿದ್ನಲ್ಲ, ಅದ್ರ ಜೊತೆಗೆ ಇಲ್ಲಿ 2 ಸಣ್ಣ ಬೆಳ್ಳುಳ್ಳಿ ಗಡ್ಡೆನ ಬೇಳೆ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ ನಾನು. ಇಲ್ಲಿ ಹಾಗೆ ಹುಣಸೆಹಣ್ಣು ನೆನೆ ಇಟ್ಟಿದ್ವಲ್ಲ ಅದು, ಮತ್ತು ಉಪ್ಪು, ರುಚಿ ತಕ್ಕಷ್ಟು ಉಪ್ಪು. ಹಾಗೆ ಇಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂಚೂರು ಬೆಲ್ಲನೂ ಹಾಕೋಬೇಕು, ಖಾರ ಉಪ್ಪು ಹುಳಿನೂ ಬ್ಯಾಲೆನ್ಸ್ ಮಾಡಲಿಕ್ಕೆ. ಮತ್ತು ಅದೆಲ್ಲ ಹಾಕಲಿಕ್ಕೆ ಇದು ಮಿಕ್ಸಿ ಜಾರ್ ಫುಲ್ ಆಯಿತು, ಚಿಕ್ಕದಿದೆಯಲ್ಲ. ಸ್ವಲ್ಪ ರುಬ್ಬಿಬಿಟ್ಟು ಅದೆಲ್ಲ ಬ್ಯಾಲೆನ್ಸ್ ಆಗುತ್ತಲ್ಲ ಆವಾಗ ಮತ್ತೆ ಹಾಕ್ಕೊಳ್ಳೋಣ ಅಂತಂದೇಳಿ ನಾನು ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ನೀರೇನು ಹಾಕ್ಕೊಳ್ಳೋದು ಬೇಕಾಗಿಲ್ಲ, ಯಾಕಂದರೆ ಹುಣಸೆ ಹಣ್ಣಿಗೆ ಇದು ಹುಣಸೆ ಹಣ್ಣಲ್ಲೆಲ್ಲ ನೀರಿರುತ್ತಲ್ಲ ಅದಷ್ಟೇ ಸಾಕು. ಮತ್ತು ಇದು ನೀರು ಹಾಕಲ್ಲ ಅನ್ನೋದಕ್ಕೇ ಇದನ್ನು 15-20 ದಿವಸ ಗಂಟಲೇ ಇಡ್ಬೋದು, ಇದನ್ನು ನೀರು ಮುಡ್ಸೋಲ್ಲ ಅಂತಂದೇಳಿ. ಮತ್ತು ನೀರು ಬೇಕು ಅಂದರೆ ನೀವು ಹಾಕ್ಕೊಂಡ್ರೆ 1-2 ದಿವಸದಲ್ಲೇ ನೀವು ಖಾಲಿ ಮಾಡಿಬಿಡ್ಬೇಕು ಚಟ್ನಿನ. ಇವಾಗ ಉಳಿದಿರೋ ಹುಣಸೆ ಹಣ್ಣಿಂದನೂ ಹಾಕ್ಕೊಂಡ್ಬಿಟ್ಟು ನಾನು ರುಬ್ಕೊಂಡ್ಬಿಡ್ತೇನೆ ನೋಡಿರಿ. ಹಾಗೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲನೂ ಕೂಡ ತುಂಬ ಚೆನ್ನಾಗಿರ್ತೈತಿ. ಈ ಥರ ಹಾಕ್ಕೊಂಡು ಈಗ ನಾನು ರುಬ್ಬಿ ನಿಮಗೆ ತೋರಿಸ್ತೇನೆ. ಮತ್ತು ಎಷ್ಟು ಟೇಸ್ಟಾಗಿರ್ತೈತಿ ಅಂತಂದರೆ, ಬಿಸಿ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಚಟ್ನಿ ಹಾಕ್ಕೊಂಡು ಊಟ ಮಾಡಿದರೆ ನೋಡ್ಕೊಳ್ರಿ, ಒಂದು ಸಲ ಮಾಡ್ಕೊಳ್ರಿ. ನೀವು ಮಾಡಿ ಟೇಸ್ಟ್ ನೋಡಿದರೆ ಗೊತ್ತಾಗೋದು, ನಾನು ಹೇಳೋದಕ್ಕಿಂತನೂ ತುಂಬ ಟೇಸ್ಟ್ ಇರ್ತೈತಿ. ಹಾಗೆ ಆರಾಮಿಲ್ದವ್ರಿಗೆ ಅವ್ರಿಗೆಲ್ಲ ತಿಂದುಬಿಟ್ಟು ಬಾಯಿದ ರುಚಿ ಎಲ್ಲ ಮತ್ತೆ ವಾಪಸ್ಸು ಮಲ್ಕೊಳ್ಸತಿ, ಅಷ್ಟು ಚೆನ್ನಾಗಿರ್ತೈತಿ.
ಇಷ್ಟು ನಾನು ಈ ಹದಕ್ಕೆ ರುಬ್ಬಿದ್ದೀನಿ ನಾನು. ಈಗ ಇದನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಮಾಡ್ಕೊಂಡು ಇದನ್ನು ಇಷ್ಟೇ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಬೇಕಪ್ಪ ಅಂತಂದ್ರೆ ನೀವು ಒಂದು ಮತ್ತೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಕೋಬೋದು. ನಾನು ಇಷ್ಟೇ ಮಾಡ್ಕೊಂಡಿರ್ತೀನಿ. ಅಂದರೆ ನಿಮಗೆ ತೋರಿಸ್ಲಿಕ್ಕೆ ಅಂತಂದು ಹೇಳಿ ಇಲ್ಲಿ ನಾನು ಒಂದು ಚಿಕ್ಕದು ಸಿಂಪಲ್ಲಾಗಿರೋ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಮತ್ತು ಅದೇ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಎಳೆ ಕರಿಬೇವನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಹಿಂಗಿನ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದಿಷ್ಟೇ ಆದಮೇಲೆ ಗ್ಯಾಸ್ ಫ್ಲೇಮ್ ಬಂದ್ ಮಾಡ್ಕೊಂಡ್ಬಿಡ್ರಿ. ಪಟ್ಟಂತ ಎಣ್ಣೆ ಕಾದ ತಕ್ಷಣವೇ, ಕರಿಬೇವು ಹಾಕಿದ ತಕ್ಷಣವೇ ಇದಿಷ್ಟನ್ನು ಚಟ್ನಿಗೆ ಮೇಲ್ಗಡೆ ಹಾಕಿಬಿಟ್ರೆ ನೋಡಿರಿ ರುಚಿಯಾಗಿರೋ ಸಖತ್ತಾಗಿರೋ ಒಂದು ಕೊತ್ತಂಬರಿ ಚಟ್ನಿ ರೆಡಿ. ಮೇಲ್ಗಡೆ ಹಾಗೆ ನಾನು ಹಾಕಿಬಿಡ್ತೀನಿ. ಬೇಕಂದ್ರೆ ನೀವು ಬಡಿಸ್ಕೋಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತೈತಿ. ಟ್ರೈ ಮಾಡಿರಿ ಒಂದು ಸಲ. ಹೇಗಿತ್ತು ಈ ಚಟ್ನಿ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ನಾನು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಮತ್ತೆ ಬರಬೇಕು ಅಂದರೆ ನೀವೆಲ್ಲ ಸಪೋರ್ಟ್ ಮಾಡಬೇಕು.